ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 15ನೇ ಪ್ರಶ್ನೆ ನಮ್ಮ ರಾಜ್ಯ ಕರ್ನಾಟಕ ಎಂಬತ್ತು ಚಾಪ್ಟರ್ ಇಂದ. ಮಲೆನಾಡು ಪ್ರದೇಶಗಳಲ್ಲಿ ಕಣಿವೆ ಕಂದರಗಳು ರಚನೆಯಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಮಲೆನಾಡು ನಮ್ಮ ರಾಜ್ಯದ ಪಶ್ಚಿಮ ಘಟ್ಟಗಳ ಭಾಗ. ಇದನ್ನ ಮಲೆನಾಡು ಅಂತ, ಬೆಟ್ಟಗಳ ನಾಡು ಅಂತ ಕರೀತಾರೆ. ಇದನ್ನ ಸಹ್ಯಾದ್ರಿ ಬೆಟ್ಟಗಳು ಅಂತ ಕೂಡ ಕರೀತಾರೆ. ಓಕೆನಾ. ಇದು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಇರುವಂತದ್ದು. ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನ ಹೊಂದಿದೆ. ಓಕೆನಾ. ಸೊ ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರಾಗುತ್ತಾ ಹೋಗುತ್ತೆ. ಇದು ಅತ್ಯಧಿಕ ಮಳೆಯನ್ನು ಪಡೆಯುವ ಪ್ರದೇಶವಾಗಿದೆ. ಕಡಿದಾದ ಇಳಿಜಾರಿನಲ್ಲಿ ನದಿಗಳು ರಭಸವಾಗಿ ಹರಿಯುತ್ತಾ ಇರುತ್ತವೆ. ಆದ್ದರಿಂದ ಇದು ಕಣಿವೆ ಕಂದರಗಳು ರಚನೆಯಾಗಲು ಇದೇ ಒಂದು ಕಾರಣ ಮಕ್ಕಳೇ. ಓಕೆನಾ. ಸೊ ಈ ಮಲೆನಾಡು ಉತ್ತರ ದಕ್ಷಿಣವಾಗಿ ಕರಾವಳಿಗೆ ಸಮಾನಾಂತರವಾಗಿ ಹಬ್ಬಿದೆ. ಪಶ್ಚಿಮ ಭಾಗವು ಕಡಿದಾದ ಇಳಿಜಾರನ್ನು ಹೊಂದಿದ್ದು ಪೂರ್ವದ ಕಡೆಗೆ ಹೋದಂತೆ ನಿಧಾನವಾಗಿ ಹಂತ ಹಂತವಾಗಿ ಇಳಿಜಾರಾಗುತ್ತಾ ಹೋಗುತ್ತದೆ. ಇದು ಅತ್ಯಧಿಕ ಮಳೆ ಅಂತಂದ್ರೆ ಎಷ್ಟು ಮಕ್ಕಳೇ? ಸರಾಸರಿ 200 ಸೆಂಟಿಮೀಟರ್ಗಿಂತ ಜಾಸ್ತಿ ಮಳೆ, ವಾರ್ಷಿಕ ಮಳೆಯನ್ನ ಪಡೆಯುವಂತಹ ಪ್ರದೇಶ ಪಶ್ಚಿಮ ಘಟ್ಟಗಳ ಪ್ರದೇಶ ಅಲ್ವಾ. ಸೊ ಅತ್ಯಧಿಕ ಮಳೆ ಆಗುವಂತಹ ಪ್ರದೇಶ. ಸೊ ಆದ್ದರಿಂದ ಕಡಿದಾದ ಇಳಿಜಾರಿನಲ್ಲಿ ನದಿಗಳು ರಭಸವಾಗಿ ಹರಿಯುವುದರಿಂದ ಕಣಿವೆ ಕಂದರಗಳು ರಚನೆಯಾಗಿವೆ. ಓಕೆನಾ. ಥ್ಯಾಂಕ್ ಯು.